ಏನ್ ಮಾತಾಡ್ಲಿ? ಏನ್ ಮಾತಾಡ್ಲಿ? ಗಾಯ್ಸ್, ನಾವು ಇವತ್ತು ಎಲ್ಲಿಗೋ ಹೋಗ್ತಾ ಇದೀವಿ. ಇವತ್ತು ನನ್ನ ಬರ್ತಡೇ ಅಂತ ಹೇಳ್ಬೇಕು. ನೀನೇ ಹೇಳ್ಬಿಡು ನನ್ನ ಬದಲಿಗೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಮ್ಮನ ಬರ್ತಡೇ, ಅದಕ್ಕೆ ನಮ್ಮಪ್ಪ ಹೋಟೆಲ್ ಕರ್ಕೊಂಡು ಹೋಗ್ತಾವ್ರೆ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ತಮ್ಮನೇಲ್ ನೋಡೇ ಅಂದ್ಕೊಂಡಿರ್ತೀರಾ ಇದು ಯಾವ ವ್ಲಾಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ವಿಡಿಯೋ ಮಾಡಬೇಕಾಗಿದ್ದರೆ ಮನೆಯಿಂದ ಹೊರಡಬೇಕಾದ್ರೆ ವಿಡಿಯೋ ಮಾಡ್ತಾಯಿದ್ದೆ. ಸೊ ನನ್ನ ಮಗಳು ನನ್ನ ಮಗ ಇಬ್ಬರೂ ರೇಗಿಸ್ತಾಯಿದ್ರು, ಹಿಡ್ಕೊಬಿಟ್ರೆ ಮಾತಾಡಬೇಕಲ್ವಾ ಅಂತ. ನನಗೆ ಇನ್ನು ಹತ್ತತ್ರ ಒಂದು ವರ್ಷ ಆಯಿತು, ಹತ್ತತ್ರ ಏನೋ ಒಂದು ವರ್ಷ ಕಂಪ್ಲೀಟ್ ಆಯಿತು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಬಟ್ ಆದರೂ ಕೂಡ ಇನ್ನೂ ನಾನು ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದಕ್ಕೆ ಇನ್ನೂ ಸ್ವಲ್ಪ ನನಗೆ ಮುಜುಗರ. ಸೊ ಆ ಕಾರಣದಿಂದಾಗಿ ನಾನು ಸ್ವಲ್ಪ ಹಂಗೂ ಹಿಂಗೂ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅಂದರೂ ಸ್ವಲ್ಪ ಮುಜುಗರ ಪಟ್ಕೋತೀನಿ ಮಾತಾಡೋದಕ್ಕೆ. ವಾಯ್ಸ್ ಓವರ್ ಅಂದರೆ ಹೆಂಗೋ ಕೊಟ್ಕೊಬಿಡ್ತೀನಿ. ಬಟ್ ಎದುರುಗಡೆ ಡೈರೆಕ್ಟಾಗೆ ಸ್ವಲ್ಪ ಮಾತಾಡಬೇಕು ಅಂದರೆ ಸ್ವಲ್ಪ ಇನ್ನೂ ಮುಜುಗರ ನನಗೆ. ಸೊ ಆ ಕಾರಣದಿಂದ ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೆ. ನನ್ನ ಮಗ ಹಂಗೆ ಇಟ್ಕೊಂಡಿದ್ಯಲ್ಲಮ್ಮ ಮಾತಾಡು ಅಂತ ಹೇಳ್ತಾ ಇದ್ದ, ಹಂಗೆ ರೇಗಿಸ್ತಾಯಿದ್ರು ಇಬ್ಬರೂ. ನನ್ನ ಬದಲಿಗೆ ನೀವೇ ಹೇಳ್ಬಿಡಿ ಅಂತ ಹೇಳಿದೆ. ಸೊ ಅದಕ್ಕೆ ಆ ಮಕ್ಕಳು ಇಬ್ಬರು ಹೇಳ್ತಾಯಿದ್ರು. ಇನ್ನು ಬೆಳಿಗ್ಗೆಯಿಂದ ಭಾನುವಾರ ನನ್ನ ಬರ್ಡೇ ಬಿದ್ದಿದ್ದು. ಸೊ ಈ ವರ್ಷ ಮತ್ತು ನಮ್ಮ ಯಜಮಾನ್ರಿಗಾಗಲೇ ಹೇಳ್ದಂಗೆ ಇವಾಗ ಸ್ವಲ್ಪ ಸಿಲಿಂಡ್ರು ಪ್ರಾಬ್ಲಮ್ ಇರೋದ್ರಿಂದ ಹಂಗೆ ಹಿಂಗೆ ಹುಡುಗರುಗಳೆಲ್ಲ ಪೂರ್ತಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸೊ ಇವ್ರಿಗಂತೂ ರಜನೇ ಇಲ್ಲ, ಅದಕ್ಕೆ ಬೇಗ ಬರ್ತಿದ್ದಾರೆ ನೈಟ್ ಹೊತ್ತು ಮನೆಗೆ. ಸಿಲಿಂಡ್ರು ಇಲ್ಲದೇ ಇರೋ ಕಾರಣದಿಂದ ಸ್ವಲ್ಪ ಐಟಮ್ಸ್ ಎಲ್ಲ ಕಡಿಮೆ ಆಗಿದೆ, ಜಾಸ್ತಿ ಐಟಮ್ಸ್ ಇದ್ದಿದ್ದೆಲ್ಲ ಕಡಿಮೆ ಐಟಮ್ಸ್ ಆಗಿದೆ. ಆ ಕಾರಣದಿಂದಾಗಿ ಡೈಲಿ 7:30-8 ಗಂಟೆ ಅಷ್ಟೊತ್ತಿಗೆಲ್ಲ ಮನೇಲಿ ಇದ್ಬಿಡ್ತಾರೆ. ಆ ಕಾರಣದಿಂದಾಗಿ ಬೆಳಿಗ್ಗೆಯಿಂದ ಎಲ್ಲಿಗೂ ಕರ್ಕೊಂಡೋಗಿರಲಿಲ್ಲ, ರಜನೂ ಹಾಕಿರಲಿಲ್ಲ. ಮನೇಲಿ ಹಂಗೆ ಹೆಂಗಿದ್ದೆ ಅಂದರೆ ನಿಜವಾಗ್ಲೂ ನನ್ನ ಬರ್ಡೇನ ಇವತ್ತು ಅನ್ನೋ ಥರ ಇದ್ದೆ. ಯಾವುದೋ ಒಂದು ಹೇಳ್ಬೇಕೋ ಹೇಳ್ಬಾರ್ದೋ ಇದು ನನಗೆ ಗೊತ್ತಿಲ್ಲ. ಬಟ್ ಇರೋ ಪರಿಸ್ಥಿತಿನ ಹೇಳಲೇಬೇಕು, ಅದು ನನ್ನದೊಂದು ಗುಣ. ಇಲ್ಲದೇ ಇರೋದೆಲ್ಲ ಹೇಳೋದಕ್ಕೆ ನನಗೆ ನಿಜವಾಗ್ಲೂ ಬರಲ್ಲ. ಸೊ ಯಾವುದೋ ಒಂದು ಹಳೇ ಅರ್ಧೋಗಿರೋ ನೈಟಿ ಹಾಕ್ಕೊಂಡು ಬೆಳಗ್ಗೆಯಿಂದ ಕಾಲ ಕಳೆದಿದ್ದೀನಿ. ಇನ್ನು ಸಂಜೆ ನಮ್ಮ ಯಜಮಾನ್ರು ಬಂದ ಮೇಲೆ ಅವರು ಬಾರಮ್ಮ ಬಾ ಹೋಟೆಲ್ಗೆಲ್ಲಾದರೂ ಹೋಗಿ ಬರೋಣ ಬಾ ಅಂತ ತುಂಬ ಹಿಂಸೆ ಮಾಡಿದ್ರು. ಇಲ್ಲ ನನಗೆ ಬರೋದಕ್ಕೆ ಇಷ್ಟ ಇಲ್ಲ, ಬೇಡ ಅಂತ ಹೇಳಿದೆ. ಇನ್ನೇನು ಇಷ್ಟೊತ್ತಾದಮೇಲೆ ನೈಟ್ ಹೊತ್ತು ಬೇಡ ಅಂತ ಹೇಳಿದೆ. ಇಲ್ಲ ಬಾ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿ ಕರ್ಕೊಂಡು ಹೋದರು. ಸರಿ ಆಯಿತು ನಡೀರಿ ಅಂತ ಹೇಳ್ಬಿಟ್ಟು ಹೊಸ ಡ್ರೆಸ್ ಎಲ್ಲ ಇತ್ತು. ಬಟ್ ಆದರೂ ಕೂಡ ನಾನು ವೇರ್ ಮಾಡಿರಲಿಲ್ಲ ಬೆಳಿಗ್ಗೆಯಿಂದ. ಯಾಕೋ ಮನಸ್ಸೇ ಇರಲಿಲ್ಲ, ಮನ್ಸಿಗೆ ಸಮಾಧಾನ ಕೂಡ ಇರಲಿಲ್ಲ ಇವತ್ತೇನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಸಂಜೆ ಮೇಲೆ ಅದು 7 ಗಂಟೆ 8 ಗಂಟೆಗೆ ಡೈಲಿ ಬರ್ತಾಯಿದ್ದಿದ್ದು ಅವರು. ಬಟ್ ಇವತ್ತಂತೂ ಬರ್ಡೇ ಬೇಗ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅವಳನ್ನ, ಇವತ್ತು ರಜಾ ಕೂಡ ಹಾಕಿಲ್ಲ ಅಂತ ಹೇಳ್ಬಿಟ್ಟು ವರ್ಷ ನನ್ನ ಬರ್ಡೇ ದಿನ ರಜಾ ಹಾಕ್ತಿದ್ರು. ಈ ವರ್ಷ ಹಾಕಿರಲಿಲ್ವಲ್ಲ, ಆ ಕಾರಣದಿಂದಾಗಿ 6 ಗಂಟೆಗೆ ಬಂದಿದ್ದರು. ಅದಕ್ಕೋಸ್ಕರ ಬಾ ಅಂತ ಹೇಳ್ಬಿಟ್ಟು ಒಂದು ಹೋಟೆಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಹೋಟೆಲ್ ಹೆಸರು ರಾತ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಚೆನ್ನಾಗಿತ್ತು, ಅನ್ಲಿಮಿಟೆಡ್ ಫುಡ್ ಅಂತಲೇ ಹೇಳ್ಬೋದು. ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಲೋಕಿ ಇದೇನಿದು? ಚಿಕನ್ ಮ್ಯಾಂಚೋ ಸೂಪ್, ಇದು ಲೆಮನ್ ಜ್ಯೂಸ್. ಸುರಕ್ಷಾ ಹೆಂಗಿತ್ತು ಸೂಪ್ ಹೆಂಗಿತ್ತು? ಏನೇನೋ ಹಾಕ್ಬೇಡವ್ರತ್ತೆ. ಇದು ಲೆಮನ್ ಜ್ಯೂಸು ಸೂಪರಾ? ಬಾ ಮುಂದಕ್ಕೆ ಹೇಳ್ಬಾ ಬಂದು. ಹೆಂಗಿತ್ತು? ಸೂಪರ್ ಆಗಿತ್ತು. ಲೆಮನ್ ಜ್ಯೂಸ್ ಸೂಪರಾಗಿತ್ತು. ಅದು ಏನದು ಸಾಸಾ ಏನದು? ಸೂಪ್ ಚಿಕನ್ ಮ್ಯಾಂಚೋ ಸೂಪ್ ಹೆಂಗಿತ್ತವ? ಅದರಲ್ಲಿ ಏನೇನೋ ಹಾಕಿ ಮಾಡಿ ಕುಡಿಯೋಕೆ ಅನ್ಸಿದೆ. ಒಂದು 4 ತುತ್ತಿದೆ ಅಷ್ಟೇ. 4 ತುತ್ತು ಕುಡಿದ್ರಂತೆ. ಫಸ್ಟು ಅದೇನೋ ಚಿಕನ್ ಮ್ಯಾಂಚೋ ಸೂಪ್ ಅಂತಲೇ ಏನೋ ತಂದುಕೊಟ್ರು. ಅದಾದಮೇಲೆ ಲೆಮನ್ ಜ್ಯೂಸ್ ತಂದುಕೊಟ್ರು. ಆಮೇಲೆ 5 ಥರ ಚಿಕನ್ ಸ್ಟಾರ್ಟರ್ಸ್ನ ತಂದುಕೊಟ್ರು. ಎಲ್ಲ ಕೂಡ ಅನ್ಲಿಮಿಟೆಡೇನೆ. ಲೆಮನ್ ಜ್ಯೂಸ್ ಕೂಡ ಅನ್ಲಿಮಿಟೆಡ್ಡು. ಒಂದು ಜಗ್ಗಲ್ಲಿ ತಂದು ಇಟ್ಬಿಡ್ತಾರೆ ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದು ಏನಂದರೆ 5 ಥರ ಚಿಕನ್ ಸ್ಟಾರ್ಟರ್ಸ್ನ ಮಾಡಿದರು. ಆಮೇಲೆ ಫಸ್ಟು ಆಗಲೇ ಹೇಳ್ದಂಗೆ ಅದೇನೋ ಚಿಕನ್ ಮ್ಯಾಂಚೋ ಸೂಪ್ ಅಂತೆ. ನಾವಂತೂ ಜೀವನದಲ್ಲಿ ಯಾವತ್ತೂ ಕುಡಿದೂ ಇಲ್ಲ ತಿಂದೂ ಇಲ್ಲ ಈ ಥರ. ಇದೇ ಫಸ್ಟ್ ಅಂತ ಹೇಳ್ಬೋದು. ಈ ಥರ ಐಫೈ ಹೋಟ್ಲು ಕರ್ಕೊಂಡೋಗಿರೋದು ಕೂಡ ಇದೇ ಫಸ್ಟು ನಮ್ಮ ಯಜಮಾನ್ರು.
ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಹೋಟ್ಲನ್ನ ಸಜೆಸ್ಟ್ ಮಾಡಿದ್ದು ನನ್ನ ಫ್ರೆಂಡು, ಅವ್ರಿಗೆ ಟ್ಯಾಂಕ್ಸ್ ಅಂತ ಹೇಳಬೇಕು. ನಾವೆಲ್ಲೋ ಬೇರೆ ಕಡೆ ಎಲ್ಲೋ ಹೋಗ್ತಿದ್ವಿ, ಅವರು ಹಿಂಗೆ ಅಂತ ಹೇಳಿದ್ಮೇಲೆ ಆಯಿತು ಅಂತ ಹೇಳ್ಬಿಟ್ಟು ಈ ಹೋಟೆಲ್ಗೆ ಹೋಗಿದ್ದು. ಈ ಥರ ಚಿಕನ್ ಸ್ಟಾರ್ಟರ್ಸ್ ಇತ್ತು, ಎಲ್ಲ ಪ್ರತಿಯೊಂದು ಕೂಡ ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು. ಬಿರಿಯಾನಿ, ಈ ಥರ ಚಿಕನ್ ಸ್ಟಾರ್ಟರ್ಸು, ಮಟನ್ ಮೀಲ್ಸ್ ಏನಾದ್ರು ತೊಗೊಂಡ್ರೆ ಅದು ಅನ್ಲಿಮಿಟೆಡ್ ಇರುತ್ತೆ, ಇಲ್ಲ ಫಿಶ್ ಮೀಲ್ಸ್ ತೊಗೊಂಡ್ರೆ ಅದು ಅನ್ಲಿಮಿಟೆಡ್ ಇರುತ್ತೆ. ನಾವು ಚಿಕನ್ ಮೀಲ್ಸ್ನ ತೊಗೊಂಡಿದ್ವಿ. ಪರ್ಸನ್ಗೆ 600 ಏನೋ ಇತ್ತು. ನನ್ನಿಂದ ನಮ್ಮ ಯಜಮಾನ್ರಿಂದ 1200 ಆಯಿತು. ಇನ್ನು ಮಕ್ಕಳಿಗೆ ಕೇಳಿದ್ದಕ್ಕೆ ಏಜ್ ಕೇಳಿದ್ರು ಅವರು, ಇಬ್ಬರದ್ದು ಏಜ್ ಹೇಳಿದ್ವಿ. ಸೊ ಏನು ಬೇಡ ಅವ್ರಿಗೇನಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಇತ್ತು, ಮಕ್ಳಿಗೇನು ಇರಲಿಲ್ಲ. ಸೊ ನನಗೆ ನಮ್ಮ ಯಜಮಾನ್ರಿಗೆ ಅಷ್ಟೇ ಕಾಸ್ಟ್ ಆಗಿದ್ದು. ಮತ್ತು ಈ ಥರ ಚಿಕನ್ ಸ್ಟಾರ್ಟರ್ಸ್ ಎಲ್ಲ ತಂದು ಕೊಟ್ಟ ಮೇಲೆ ಅವರು ನಿಮ್ಗೆ ಇದು 5 ಥರ ಚಿಕನ್ ಸ್ಟಾರ್ಟರಲ್ಲಿ ಎಲ್ಲ ಟೇಸ್ಟ್ ಮಾಡಿ ನೋಡಿ ಯಾವುದು ಚೆನ್ನಾಗಿ ಅನಿಸುತ್ತೋ ನಿಮಗೆ ಅದನ್ನು ನಮಗೆ ಬೇಗ ಹೇಳಬೇಕು ನೀವು. ಏನಕ್ಕಂದರೆ ಅದನ್ನು ಅವರು ಪ್ರಿಪೇರ್ ಮಾಡಬೇಕಲ್ವ, ಬಿಸಿ ಬಿಸಿ ಮಾಡ್ಕೊಂಡು ತೊಗೊಂಬರ್ಬೇಕಲ್ವ. ಆ ಕಾರಣದಿಂದಾಗಿ ನಮಗೆ ಅಷ್ಟರಲ್ಲಿ ಎಲ್ಲದಕ್ಕಿಂತ ನಮಗೆ ಇಷ್ಟ ಆಗಿದ್ದು ಅಂದರೆ ಪೆಪ್ಪರ್ ಚಿಕನ್ ತುಂಬ ಇಷ್ಟ ಆಯಿತು. ಸೊ ಪೆಪ್ಪರ್ ಚಿಕನ್ನ ಕೇಳಿದ್ವಿ, ಅದನ್ನು ಮತ್ತೆ 4 ಪೀಸ್ ಏನೋ ಮಾಡ್ಕೊಂಬಂದು ಕೊಟ್ಟರು. ಬೇರೆದೆಲ್ಲ ಕೇಳಿದ್ರು, ಏನು ಬೇಡ ಚಿಲ್ಲಿ ಚಿಕನ್ನು ಅದೇನೇನೋ ಸುಮಾರು ಥರ ಚಿಕನ್ನು ಇತ್ತು. ಬಟ್ ನಾವು ಪೆಪ್ಪರ್ ಚಿಕನ್ನ ತೊಗೊಂಡ್ವಿ. ಮತ್ತೇ ಅನ್ಲಿಮಿಟೆಡ್ ಇದ್ದರೂ ನಮ್ಗೆ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟೇ ತಿನ್ನೋಕ್ಕಾಗೋದು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ನನ್ನ ಮಗ ಅಂತೂ ತಿಂದುಬಿಟ್ಟು ತೂಗುಡಿಸ್ತಾ ಇದ್ದ, ಜಾಸ್ತಿ ಆಗೋಯ್ತು ಚಿಕನ್ನೇ ನನಗೆ ಅಂತ. ಈ ರೈಸ್ ಇನ್ನೂ ಬಿರಿಯಾನಿ ಕೊಟ್ಟೇ ಇಲ್ಲ ಅವರು, ಚಿಕನ್ಗೆ ಸುಸ್ತಾಗ್ಬಿಟ್ಟಲ್ಲೋ ನೀನು ಅಂತ ಹಂಗೂ ರೇಗಿಸ್ತಾ ಇದ್ವಿ ನಾವು. ಅಲ್ಲಿ ಟಿ ವಿ ನೋಡೋಕ್ಕೋಸ್ಕರ ಇವಳು ಆ ಕಡೆಗೆ ಶಿಫ್ಟ್ ಆದ್ಲು ಮೇಡಮು. ನನ್ನ ಮಗಳು ನನ್ನ ಜೊತೆ ಈ ಕಡೆ ಕೂತ್ಕೊಂಡಿದ್ಲು, ಅವ್ರ ಅಪ್ಪ ಮಗ ಆ ಕಡೆ ಕೂತ್ಕೊಂಡಿದ್ರು. ಟಿ ವಿ ನೋಡೋದಕ್ಕೋಸ್ಕರ ಆ ಕಡೆ ಅಕ್ಕ ಶಿಫ್ಟ್ ಆಗಿಬಿಟ್ಲು. ಆಮೇಲೆ ಇನ್ನು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬಿರಿಯಾನಿ ತಂದುಕೊಟ್ರು. ಲೆಮನ್ ಜ್ಯೂಸ್ ಅಂತೂ ಖಾಲಿ ಆದಂಗೆ ಲೆಮನ್ ಜ್ಯೂಸ್ ಕೊಡ್ತಾನೇ ಇದ್ದರು. ವಾಟ್ರ್ ಅಂತೂ ನಾವು ಕುಡಿಲೇ ಇಲ್ಲ ಅಂತ ಹೇಳ್ಬೋದು. ಊಟ ಮಾಡೋದು ಲೆಮನ್ ಜ್ಯೂಸ್ ಕುಡಿಯೋದು, ಊಟ ಮಾಡೋದು ಲೆಮನ್ ಜ್ಯೂಸ್ ಕುಡಿಯೋದು, ಇದೇ ಆಯಿತು. ಹಂಗೂ ನನ್ನ ಮಗನಿಗೆ ಲೆಮನ್ ಜ್ಯೂಸ್ ಅಂತೂ ಸೂಪರಾಗಿತ್ತು. ಬಟ್ ನನ್ನ ಮಗನಿಗೇನೋ ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂತಿಲ್ಲ. ಬಟ್ ಅವನಿಗೆ ನೀರು ಕುಡಿದ್ರೇ ಸಮಾಧಾನ ಲೆಮನ್ ಜ್ಯೂಸ್ಗಿಂತ. ಅವನು ಹಂಗೂ ಒಂದು ವಾಟ್ರ್ ಬಾಟ್ಲ್ ಎತ್ಕೊಂಡು ಓಪನ್ ಮಾಡಿಬಿಟ್ಟು ಕುಡ್ದೇ ಬಿಟ್ಟ ಅವನು ನೀರನ್ನ. ಮತ್ತು ಅದಕ್ಕೆ ಎಕ್ಸ್ಟ್ರಾ ಸಪ್ರೇಟಾಗಿ ಚಾರ್ಜಸ್ ಆಯಿತು. ಇನ್ನು ಬಿರಿಯಾನಿ ಎಲ್ಲರೂ 2 ಸಲ ಹಾಕಿಸ್ಕೊಂಡ್ವಿ, ಸ್ವಲ್ಪನೇ ಎಲ್ಲರೂ 2 ಸಲ ಹಾಕಿಸ್ಕೊಂಡ್ವಿ. ಎಲ್ಲರೂ ತಿಂದು ಹ್ಯಾಂಡ್ ವಾಶ್ ಮಾಡಿಕೊಂಡು ಮತ್ತೆ ಬಂದು ಕೂತ್ಕೊಂಡ್ವಿ. ಏನಕ್ಕಂದರೆ ಅವ್ರು ಇನ್ನೂ ಬಿಲ್ ಕೊಟ್ಟಿರಲಿಲ್ಲ ಅಲ್ವಾ. ಸೊ ಆ ಕಾರಣದಿಂದ ಬಂದು ಎಲ್ಲ ಟೇಬಲ್ ಮೇಲೆ ಕೂತ್ಕೊಂಡ್ವಿ. ಆಮೇಲೆ ಲಾಸ್ಟಲ್ಲಿ ಜಾಮೂನ್ ಕೊಟ್ಟರು. ಜಾಮೂನೆಲ್ಲ ತಿಂದು ಆಮೇಲೆ ಬಿಲ್ ಕೊಟ್ಟರು. ನೀವೇ ನೋಡ್ತಾ ಇರ್ಬೋದು, 1276 ರೂಪಾಯಿ ಆಗಿತ್ತು. 600 ಅಂತ ಹೇಳಿದ್ರೆ ಇಬ್ಬರಿಂದ 1200 ರೂಪಾಯಿ. 76 ರೂಪಾಯಿ ಏನಕ್ಕೆ ಚಾರ್ಜಸ್ ಆಯಿತೋ ನನಗೆ ಗೊತ್ತಿಲ್ಲ, GST ಅದು ಇದು. ಮತ್ತು ಒಂದು ವಾಟ್ರ್ ಬಾಟ್ಲು ಎಕ್ಸ್ಟ್ರಾ ತೊಗೊಂಬಿಟ್ವಿ ಅಲ್ವಾ ನನ್ನ ಮಗನಿಂದ, ಅದಾಗಿದ್ದು. ಇಲ್ಲ ಅಂದಿದ್ದಿದ್ರೆ ಅದು 76 ರೂಪಾಯಿ ವಾಟ್ರ್ ಬಾಟ್ಲದು ಅಮೌಂಟು ಇರ್ತಿರಲಿಲ್ಲ. ಇನ್ನು ಊಟ ಎಲ್ಲ ಮಾಡಿಕೊಂಡು ಹೋಟೆಲಿಂದ ಸ್ವಲ್ಪ ಹೋಟೆಲ್ ಒಳಗಡೆ ಒಂದು 4-5 ಫೋಟೋ ಎಲ್ಲ ಹೊಡ್ಕೊಂಡು ಹೊರಗಡೆ ಬಂದ್ವಿ. ಎಲ್ಲಿಗೋದ್ರೂ ಕೂಡ ಮಕ್ಕಳದು ಆಟಗಳಂತೂ ನಿಜವಾಗ್ಲೂ ಮುಗಿಯಲ್ಲ. ಅಲ್ಲೂ ಕೂಡ ಆಟ ಆಡ್ಕೊಂಡೇ ನಿಂತಿದ್ರು. ಇನ್ನು ಅದಾದಮೇಲೆ ನೆಕ್ಸ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ಊಟ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಈ ಥರ ಒಂದು ದೊಡ್ಡ ಹೋಟ್ಲಿಗೆ ಯಾವತ್ತೂ ಕರ್ಕೊಂಬಂದಿರಲಿಲ್ಲ ನಮ್ಮ ಯಜಮಾನ್ರು, ಎಕ್ಸ್ಪೆಷಲಿ ಇವತ್ತೇ ಫಸ್ಟು ಕರ್ಕೊಂಬಂದಿದ್ದು ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು ನಿಜವಾಗ್ಲೂ. ಬೆಳಿಗ್ಗೆಯಿಂದ ಅರ್ಧೋಗಿರೋ ನೈಟಿ ಹಾಕ್ಕೊಂಡು ಕಾಲ ಕಳೆದ್ರು. ಇವತ್ತು ಲಾಸ್ಟಲ್ಲಿ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ವರ್ಷ ಬರ್ಡೇಲಿ ನಾನು ಯಾವತ್ತೂ ಈ ಥರ ಸಪ್ಪಗಿದ್ದೋಳೆ ಅಲ್ಲ. ಹೊಸ ಬಟ್ಟೆ ಹಾಕ್ಕೊಂಡು ಅವರೆಲ್ಲರೂ ಕರ್ಕೊಂಡು ಹೋಗಲಿ, ಕರ್ಕೊಂಡು ಹೋಗದೇ ಇರಲಿ, ರಜಾ ಹಾಕಿರಲಿ, ಹಾಕ್ತೇ ಇರಲಿ, ನಿಜವಾಗ್ಲೂ ತುಂಬ ಮನೆಯಲ್ಲೇ ನಾನು ಎಂಜಾಯ್ ಮಾಡ್ತಿದ್ದೆ. ಸಣ್ಣ ಪುಟ್ಟ ಕೇಕ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ಎಲ್ಲರೂ ಕರ್ಕೊಂಡು ಹೋಗೋಕ್ಕಾದರೆ ಕರ್ಕೊಂಡು ಹೋಗ್ತಿದ್ರು, ಇಲ್ಲ ಅಂದರೆ ಇರ್ತಿರಲಿಲ್ಲ. ಬಟ್ ಈ ವರ್ಷ ಅಂತೂ ನಿಜವಾಗ್ಲೂ ಬೆಳಗ್ಗೆಯಿಂದ ಸ್ವಲ್ಪ ಸ್ಯಾಡಾಗೇ ಇದ್ದೆ. ಆಮೇಲೆ ಲಾಸ್ಟಲ್ಲಿ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು. ಎಲ್ಲೂ ಕರ್ಕೊಂಡು ಹೋಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ರೆಡಿಯಾಗು ಅಂತ ಹಿಂಸೆ ಮಾಡಿದ್ರು ಬಂದು. ಸರಿ ಆಯಿತು, ಇನ್ನು ಅವ್ರಿಗಿನ್ನೇನಕ್ಕೆ ಬೇಜಾರು ಮಾಡೋದು ಅಂತ ಹೇಳ್ಬಿಟ್ಟು ಎದ್ದು ರೆಡಿ ಆದೆ. ಇನ್ನು ಹೋಟೆಲಲ್ಲಿ ತಿನ್ಕೊಂಡು ಬರಬೇಕಾದ್ರೆ ಏನೇನೋ ರೇಗಿಸ್ಕೊಂಡು ಮಾತಾಡ್ಕೊ ಬರ್ತಾಯಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಂದ ಬಂದಿದ್ದ ತಕ್ಷಣವೇ ನೆಕ್ಸ್ಟು ಕೇಕ್ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಕೇಕ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಬೇಕ್ರಿಗೆ ಹೋದ್ರು.
ನಾವು ಹಂಗೂ ಒಂದು ಸುಮಾರು ಒಂದು 2-3 ವರ್ಷದಿಂದನೂ ಕೇಕೆಲ್ಲ ಬೇಡ, ಯಾರ ಮಕ್ಕಳು ಬರ್ಡೇ ಆಗಿರಲಿ, ನಮ್ಮ ಬರ್ಡೇ ಆಗಿರಲಿ, ಆ್ಯನಿವರ್ಸರಿ ಆಗಿರಲಿ, ಹೊಸ ವರ್ಷ ಆಗಿರಲಿ, ಯಾವುದಕ್ಕೂ ಕೇಕ್ ಸೆಲೆಬ್ರೇಷನ್ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ ತೊಗೊಂಡಿದ್ವಿ. ಬಟ್ ಅದೇನಕ್ಕೆ ಮನಸ್ಸು ಚೇಂಜ್ ಮಾಡಿದ್ರು ನಮ್ಮ ಮನೆಯವರು ಅಂತ ಗೊತ್ತಿಲ್ಲ. ಹಂಗೂ ಈ ಸಲ ಹೊಸ ವರ್ಷದಲ್ಲೂ ಕೂಡ ಕೇಕ್ ಕಟ್ ಮಾಡಿಸಿಲ್ಲ. ಲಾಸ್ಟ್ ಇಯರು ನಾನು ಕೇಕ್ ಕಟ್ ಮಾಡಿಸಿಲ್ಲ. ಸುಮಾರು ಒಂದು 2-3 ವರ್ಷದಿಂದ ನಾವು ಆ್ಯಕ್ಚುಲಿ ಕೇಕೆ ಕಟ್ ಮಾಡಿಲ್ಲ. ಇನ್ನು ಮಕ್ಕಳು ಸ್ವಲ್ಪ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕದು ತೊಗೊಂಬಂದು ಮಕ್ಕಳು ಬರ್ಡೇಲಿ ಮಾತ್ರ ಕಟ್ ಮಾಡಿಸ್ತಿದ್ವಿ. ಇನ್ನು ಅದು ಬಿಟ್ಟರೆ ಹೊಸ ವರ್ಷದಲ್ಲಿ ನಮ್ಮ ಆ್ಯನಿವರ್ಸರಿ ಬರ್ಡೇಲೆಲ್ಲ ನಾವು ಕಟ್ ಮಾಡ್ತಾನಿಲ್ಲ. ಒಂದು 2 ವರ್ಷನೇ ಆಯಿತು ಅಂತ ಹೇಳ್ಬೋದು. ಇನ್ನು ಈ ವರ್ಷ ಅದೇನಕ್ಕೆ ಮನ್ಸು ಚೇಂಜ್ ಮಾಡಿದ್ರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ತಗೋಬೇಕು ಅಂತ ಹೇಳ್ಬಿಟ್ಟು ಅವರೇ ಹೋಗಿ ಕೇಕ್ ತೊಗೊಂಡು ಹಂಗೆ ಬರಬೇಕಾದ್ರೆ ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರು ಕೂಡ ನಾಳೆ ಮಂಡೇ ಆಗಿಬಿಡ್ತಿತ್ತು, 12 ಗಂಟೆ ಮೇಲೆ ಆಗಿಬಿಡ್ತಿತ್ತು. ನಾವು ಹೋಟೆಲಲ್ಲಿ ಅದು ಅನ್ಲಿಮಿಟೆಡ್ ಆಗಿರೋದ್ರಿಂದ ನಿಧಾನಕ್ಕೆ ಕೂತ್ಕೊಂಡು ನಿಧಾನಕ್ಕೆ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ವಾಪಸ್ ಬಂದಿದ್ದಾಯಿತು. ಬರಬೇಕಾದ್ರೆ ಆನ್ ದ ವೇ ಹಂಗೆ ಕೇಕ್ನ ತೊಗೊಂಬಂದಿದ್ದು. ಇನ್ನೊಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದಿದ್ರು ಮಾರನೇ ದಿನಕ್ಕೆ ಅದು ಸೋಮವಾರಕ್ಕೆ ಆ್ಯಡ್ ಆಗಿಬಿಡ್ತಿತ್ತು ಅಂತಲೇ ಹೇಳ್ಬೋದು. ಬಂದು ಬೇಗ ಎಲ್ಲ ಓಪನ್ ಮಾಡಿ ಕೇಕ್ ಕಟ್ ಮಾಡು ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ರು. ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಈ ಥರ ಎಷ್ಟು ವರ್ಷ ಆಯ್ತಲ್ವ ನಾನು ಮದುವೆ ಆಗಿ, ಈ ಥರ ನನಗೆ ಸೆಲೆಬ್ರೇಷನು ಯಾವ ವರ್ಷವೂ ನನಗೆ ಮಾಡಿಲ್ಲ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು ಈ ವರ್ಷ. ಎಲ್ಲರೂ ಜೋರಾಗಿ ಹೇಳ್ಬೇಕು, ಬರ್ತಡೆ ಜೋರಾಗಿ ಹೇಳ್ಬೇಕು ಎಲ್ಲರೂ. ಹೇಳ್ರಿ, ವಿಶ್ ಯು ಹ್ಯಾಪಿ ಬರ್ತಡೆ ಅನುಷಾ, ಹ್ಯಾಪಿ ಬರ್ತ್ಡೇ ಟು ಯು, ಬರ್ತ್ಡೇ ಟು ಯು ಏನು ಮಾಡ್ತಾ ಇದೀಯಾ? ನಾನಾ ಓಡಬಿಡ್ತೀನಿ ನಿನ್ಗೆ ಮಗನೇ. ಕೇಕ್ ತೊಗೊಂಬಂದು ಕಟ್ ಮಾಡಬೇಕಾದ್ರೆ ಎಲ್ಲರೂ ಇಟ್ಕೊಳ್ಳಿ ಕಟ್ ಮಾಡೋಣ ಅಂತ ನಾನು ಹೇಳಿದ್ರೆ, ನಾನು ಹೆಂಡ್ರದು ಬರ್ತಡೇ ನೋಡಿದ್ರೆ ಎಲ್ಲರ ಕೈಲೂ ಹಿಡ್ಕೊಂಡು ಕಟ್ ಮಾಡಿಸ್ತವಳೆ ಅಂತ ಹಂಗೂ ರೇಗಿಸ್ತಾಯಿದ್ರು ನಮ್ಮ ಮನೆಯವರು. ಯಾರ್ದಾದ್ರೇನು ನಮ್ಮ ಮನೇಲಿ ಯಾರದೇ ಬರ್ಡೇ ಆಗಲಿ ಎಲ್ಲರೂ ಸೇರಿಸೇ ಕಟ್ ಮಾಡೋದು, ಅದೇನು ಹೊಸ ವಿಷಯ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಹಂಗೂ ಕಟ್ ಮಾಡಿದ್ವಿ. ಇನ್ನು ವಿಡಿಯೋ ನೋಡ್ತಿರೋರಿಗೆಲ್ಲ ಇನ್ನೊಂದು ಶಾಕ್ ಆಗಿರಲೇಬೇಕು, ಎಲ್ಲಿ ಅವ್ರ ಅಮ್ಮ ಅವ್ರ ತಮ್ಮ ಎಲ್ಲ ಪಕ್ಕದಲ್ಲೇ ಅಲ್ವ ಇರೋದು, ಸೊ ಅವರೆಲ್ಲ ಯಾಕೆ ಬಂದಿಲ್ಲ ಅಂತ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ತಲೆಯಲ್ಲಿ. ಸೊ ಅದಕ್ಕೂ ನಾನು ಬೇರೆ ಥರ ತಿಳ್ಕೊಳ್ಳೋದಕ್ಕೂ ಮುಂಚೆಲೇ ನಾನು ಉತ್ತರ ಕೊಟ್ಬಿಡ್ತೀನಿ. ಸೊ ನಮ್ಮ ಅಮ್ಮನ್ನ ಕರೆದ್ವಿ, ನನ್ನ ತಮ್ಮನ್ನೂ ಕರೆದ್ವಿ. ಬಟ್ ನನ್ನ ತಮ್ಮ ಎಲ್ಲೋ ಹೊರಗಡೆ ಹೋಗಿದ್ದ, ನನ್ನ ತಮ್ಮ ಇರಲಿಲ್ಲ. ಸೊ ಅದಕ್ಕೆ ನಾನೆಲ್ಲೋ ಹೊರಗಡೆ ಹೋಗಿದ್ದೀನಿ, ನಾನು ಬರೋಕ್ಕಾಗಲ್ಲ, ನೀವೇ ಹೋಗಿ ಬನ್ನಿ ಅಂತ ಅವನಂದ. ಇನ್ನು ಅಮ್ಮ ಅಂತೂ ನಮ್ಮ ಜೊತೆ ಎಲ್ಲಿ ಬರೋದಕ್ಕೂ ಸ್ವಲ್ಪ ಇದು ಮಾಡ್ತಾರೆ. ಮುಂಚೆ ಥರ ಇಲ್ಲ, ಯಾಕೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ, ಇಲ್ಲ ನೀವೇ ಹೋಗ್ಬಿಟ್ಟು ಬನ್ನಿ. ಮುಂಚೆ ಥರ ಇವಾಗ ಜಾಸ್ತಿ ಅಷ್ಟೊಂದು ಹೋಗಬೇಕು, ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋದು ಆಸೆ ನಮ್ಮ ಅಮ್ಮಂಗೆ ಅಷ್ಟು ಇಲ್ಲ. ಇವಾಗ ವಯಸ್ಸಾಯ್ತಾ ಏನಕ್ಕೆ ಅಂತ ಗೊತ್ತಿಲ್ಲ, ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಮಕ್ಳ ಮೇಲಂತೂ ಇರೋ ಪ್ರೀತಿ ಇದ್ದೇ ಇದೆ, ಇಲ್ಲ ಅಂತ ಇಲ್ಲ. ಸೊ ನಮ್ಮ ಅಮ್ಮ ಪಾಪ ಬರಲಿಲ್ಲ. ಅಮ್ಮ ಬರದೇ ಇರೋದಕ್ಕೆ ಬೇಜಾರಾಯಿತು ಸ್ವಲ್ಪ. ಹಂಗೂ ಇನ್ನೇನು ಮಾಡೋದಕ್ಕಾಗಲ್ಲ. ಅಮ್ಮ ಬಂದಿದ್ದರೆ ಆಟೋ ಮಾಡ್ಕೊಂಡು ಹೋಗಬೇಕಿತ್ತು. ಒಂದು ಆಟೋ ಮಾಮೂಲಿ ಗಾಡೀಲಿ ನನ್ನ ತಮ್ಮ ನಮ್ಮ ತಮ್ಮ ನಮ್ಮ ಯಜಮಾನರು ಇಬ್ಬರು ಬಂದಿದ್ದರೆ ಆಟೋದಲ್ಲಿ ನಾನು ಅಮ್ಮ ಮಕ್ಕಳು ಹೋಗ್ಬೋದಿತ್ತು. ಅಮ್ಮ ನೋಡಿದ್ರೆ ಬರಲ್ಲ ನಾನು, ನೀವೇ ಹೋಗಿ ಬನ್ನಿ ಪರವಾಗಿಲ್ಲ ಅಂತ ಅಮ್ಮ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಂಗೂ ಬೇಜಾರಾಯಿತು. ಇನ್ನು ನಾವು ಅಲ್ಲಿಂದ ಬಂದಮೇಲೆ ಕೇಕ್ ಕಟ್ ಮಾಡೋದಕ್ಕೆ ಅಂತ ಫೋನ್ ಮಾಡಿದ್ರೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅವ್ರ ಮನೆಯಲ್ಲಿ ಕೆಳಗಡೆ ಗೇಟು ಲಾಕ್ ಮಾಡಿಬಿಡ್ತಾರೆ, ಬರೋದಕ್ಕಾಗಲ್ಲ. ಆ ಕಾರಣದಿಂದಾಗಿ ಅಮ್ಮ ಬಂದಿಲ್ಲ. ಅದೊಂದು ಬೇಜಾರಾಯಿತು ನನಗೆ. ಅಟ್ಲೀಸ್ಟ್ ಕೇಕ್ ಕಟ್ ಮಾಡೋದಕ್ಕೂ ಅವ್ರು ಇಲ್ವಲ್ಲ ಈ ವರ್ಷ ಅಂತ ಹೇಳ್ಬಿಟ್ಟು. ಆದರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಬರ್ಡೇ ಎಲ್ಲ ಚೆನ್ನಾಗಾಯಿತು. ಇನ್ನು ಮಾರನೇ ದಿನ ಬಂದ ಮೇಲೆ ಅಮ್ಮನಿಗೆ ಕೇಕೆಲ್ಲ ಕೊಟ್ಟೆ, ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅಂತ ಹೇಳ್ಬೋದು. ಇನ್ನು ಕೇಕೆಲ್ಲ ಕಟ್ ಮಾಡಿಬಿಟ್ಟು ಅಲ್ಲೇ ಪ್ಲೇಟ್ಸ್ ಎಲ್ಲ ಕೊಟ್ಟಿದ್ದರು. ಅದೇ ಪ್ಲೇಟ್ಗೆ ಎಲ್ಲರೂ ಒಂದೊಂದು ಪೀಸ್ ಕಟ್ ಮಾಡಿಕೊಂಡು ತಿಂದ್ವಿ. ಊಟ ಮಾಡ್ಕೊಂಡು ಬಂದಿದ್ವಿ. ಅಲ್ಲೇ ಹೆವಿ ಲೋಡ್ ಆಗಿತ್ತು. ಬಟ್ ಆದರೂ ಕೂಡ ನಾವು ತುಂಬ ಏನು ಒಳ್ಳೆ ಕುತ್ತಿಗೆಗೆ ಬರೋ ಥರ ಅನ್ಲಿಮಿಟೆಡ್ ಇತ್ತು ಅಂತ ಹೇಳ್ಬಿಟ್ಟು ಅವೇನು ತಿನ್ನಲಿಲ್ಲ. ಸೊ ನಾವು ಲಿಮಿಟಾಗೇ ತಿಂದ್ವಿ. ನಮ್ಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಆ ಥರ ಕುತ್ತಿಗೆ ತನಕ ಬರೋ ತನಕ ಫ್ರೀ ಇದೆ ಅನ್ಲಿಮಿಟೆಡ್ ಇದೆ ಅಂತ ಹೇಳ್ಬಿಟ್ಟು ತಿನ್ನಬೇಕು. ಅಷ್ಟು ಬರ್ಗೆಟ್ಟು ತಿಂತಾರೆ ಒಬ್ಬೊಬ್ಬರು, ಬಟ್ ನಿಜವಾಗ್ಲೂ ನಮ್ಮ ಕೈಲಂತೂ ಹಂಗಾಗಲ್ಲ. ಕುತ್ತಿಗೆಗೆ ಬರೋ ತನಕ ಏನು ತಿನ್ನಲಿಲ್ಲ. ಒಂದು ಲಿಮಿಟಾಗೇ ಊಟ ಮಾಡ್ಕೊಂಡು ಬಂದ್ವಿ. ಲಿಮಿಟಾಗೆ ಊಟ ಕೂಡ ಆಯಿತು. ಲೆಮನ್ ಜ್ಯೂಸ್ ಬೇರೆ ಹಿಂದಿಂದೆಲ್ಲ ಕುಡಿದಿದ್ದರಿಂದ ನೀಟಾಗೆಲ್ಲ ಜೀರ್ಣ ಕೂಡ ಆಯಿತು. ಆಮೇಲೆ ಮನೆಗೆ ಬಂದಮೇಲೆ ಕೇಕ್ ಕಟ್ ಮಾಡಿದ್ಮೇಲೆ ತಿನ್ನೋಕ್ಕೆ ಮನಸ್ಸಿಲ್ಲ ಕೇಕ್ನ, ಬಟ್ ಆದರೂ ಬಿಡೋದಕ್ಕೂ ಮನಸ್ಸಿಲ್ಲ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ 4 ಜನನೂ ತಿಂದುಬಿಟ್ಟು ಇನ್ನು ಮಿಕ್ಕಿದ್ದನ್ನ ಫ್ರಿಜ್ಗೆ ಇಟ್ಬಿಟ್ಟು
ಮಲ್ಕೊಂಡಿದ್ದಾಯಿತು. ಇನ್ನು ಈ ವ್ಲಾಗ್ ಬಂದು ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಮತ್ತು ನಾವು ಇನ್ನೊಂದು ಅಂದ್ಕೊಂಡಿದ್ವಿ, ಮೂವಿಗೆ ಹೋಗೋಣ, ಲವ್ ಮಾಕ್ಟೈಲ್ 3 ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಮನೆಗೆ ಬಂದು ಕೇಕ್ ಕಟ್ ಮಾಡಿದ್ದಕ್ಕೆ ಅಷ್ಟೊತ್ತಾಗೋಯಿತು. 10:30 ಶೋಗೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದು, ಯಾಕಂದರೆ ಲಾಸ್ಟ್ ಶೋ ಅದೇ ಅಲ್ವಾ, 10:30 ಶೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾವು ಅಲ್ಲಿ ಊಟ ಮಾಡ್ಕೊಂಡು ಬಂದು ನಮಗೆ ತುಂಬಾ ಲೇಟ್ ಆಗೋಯಿತು. ಮೂವಿಗೆ ಹೋಗೋಕ್ಕಾಗಲಿಲ್ಲ ಆವತ್ತು. ಮಾರನೇ ದಿನ ಹೋಗಿದ್ದು ಮೂವಿಗೆ. ಸೊ ಅದೊಂದು ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ. ಅದಕ್ಕೇ ಇನ್ನು ಅವತ್ತು ಕೂಡ ನಮ್ಮ ಯಜಮಾನ್ರು 8 ಗಂಟೆ 8:30ಗೆ ಬಂದಿದ್ದು ಅವತ್ತು ಕೂಡ, ಮಾರನೇ ದಿನವೂ ಕೂಡ. ಇನ್ನು ಫ್ರೀ ಥರ ಯಾವಾಗ ಫ್ರೀಯಾಗಿ ಬರ್ತಾ ಇರ್ತಾರೆ ಅವಾಗವಾಗ ನಾವು ಎಂಜಾಯ್ ಮಾಡಬೇಕು, ಟೈಮ್ ಸಿಕ್ತಾಗ ಎಂಜಾಯ್ ಮಾಡಬೇಕು. ಯಾರು ಸತ್ರು ಕೂಡ ಏನೂ ಹೊತ್ಕೊಂಡು ಹೋಗಲ್ಲ, ಯಾರು ಏನೂ ತೊಗೊಂಡೋಗಲ್ಲ, ಇರೋ ತನಕ ಎಂಜಾಯ್ ಮಾಡಬೇಕು ಅಷ್ಟೇನೆ. ಫಸ್ಟು ನಾವು ನಮ್ಮದು ಅನ್ನೋದನ್ನ ಕಲಿಬೇಕು, ನಮ್ಮವರು ತಮ್ಮವರು ಅನ್ನೋದನ್ನ ಬಿಡಬೇಕು. ಜೀವನದಲ್ಲಿ ಇದಂತೂ ಸಿಕ್ಕಾಬಟ್ಟೆ ಪಾಠ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ನಾನು. ಸೊ ಆ ಕಾರಣದಿಂದಾಗಿ ಅವರು ಫ್ರೀ ಇದ್ದಾಗ ಎಂಜಾಯ್ ಮಾಡಿಬಿಡೋಣ, ಇಲ್ಲದೇ ಇದ್ದಾಗ ಇದ್ದೇ ಇರುತ್ತೆ ಬೇಜಾರು, ನೋವು, ಬೇಜಾರು ಮಾಡ್ಕೊಳ್ಳೋದು ಅವೆಲ್ಲ ಕಾಮನ್ನಾಗಿ ಇದ್ದೇ ಇರುತ್ತೆ. ಸೊ ಬೇಗ ಬರ್ತಿದ್ದಾರೆ, ಎಂಜಾಯ್ ಮಾಡೋಣ ಆದಷ್ಟು ಅಂತ ಹೇಳ್ಬಿಟ್ಟು ಇನ್ನು ಅವರು ಬೇಗ ಬಂದ್ರಲ್ವ, ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮೂವಿಗೆ ಹೊರಟಿದ್ದಾಯಿತು. ಮೂವಿ ಮಾತ್ರ ನಿಜವಾಗ್ಲೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಂತೂ ಸಿಕ್ಕಾಬಟ್ಟೆ ಕಾಮಿಡಿ ಇತ್ತು. ಆಮೇಲೆ ಹೋಗ್ತಾ ಮಧ್ಯದಲ್ಲಿ ಸೆಂಟ್ರಲ್ಲಿ ಕ್ಯೂರಿಯಾಸಿಟಿ ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದೊಂದು ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಮೂವಿಲಿ. ಅಪ್ಪ ಮಗಳದು ಅದು ಮೂವಿ ಅಂತಲೇ ಹೇಳ್ಬೋದು. ನನ್ನ ಮಗಳು, ನಮ್ಮ ಯಜಮಾನ್ರು ಇಬ್ಬರು ಹತ್ಬಿಟ್ರು. ನನಗೂ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು. ಸೊ ಫುಲ್ಲು ಏನು ಟಿಕೆಟೆಲ್ಲ ಫುಲ್ಲಾಗಿರಲಿಲ್ಲ, ಖಾಲಿನೇ ಇತ್ತು. ಯಾರೂ ಜಾಸ್ತಿ ಅಷ್ಟು ಜನ ಇರಲಿಲ್ಲ. ಬೇಡದಿರೋ ಮೂವಿಗಳಿಗೆಲ್ಲ ತುಂಬ್ಕೊಂಡಿರ್ತಾರೆ, ಅಷ್ಟು ಏನೋ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಆ ಥರ ಮೂವಿಗಳಲ್ಲೆಲ್ಲ ಅಷ್ಟು ಜನ ಇರಲ್ಲ. ಬೇಡದಿರೋ ಮೂವಿಗಳಿಗೆಲ್ಲ ಏನು ತುಂಬ್ಕೊಂಡಿರ್ತಾರೆ, ಅದೇನು ಸಿಗುತ್ತೋ ಗೊತ್ತಿಲ್ಲ ಅವ್ರಿಗೆ. ಮತ್ತು ಆ ಮೂವಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದೊಂದು ಕ್ಲಿಪ್ಪಿಂಗ್ಸು ಇದಕ್ಕೆ ಆ್ಯಡ್ ಮಾಡಿದೆ ಅಷ್ಟೇನೆ. ಸಖತ್ತಾಗಿತ್ತು ಮೂವಿ ಮಾತ್ರ. ನಾನು ಹೇಳೋದಾದರೆ ಹೋಗಿ ನೋಡಿ ಅಂತಲೇ ಹೇಳ್ತೀನಿ, ತುಂಬಾ ಚೆನ್ನಾಗಿತ್ತು. ಅದೇ ಆಗಲೇ ಹೇಳ್ದಂಗೆ ಹಿಂದಿನ ದಿನವೇ ಮೂವಿಗೂ ಹೋಗಬೇಕಿತ್ತು. ಬಟ್ ಯಜಮಾನ್ರು ಬಂದರು, ಪಾಪ ಅವರು ಬೇಗನೆ ಬಂದರು. ನಾವು ಎಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದೆ ಮನೆಯಿಂದ. ಹೋಟೆಲ್ಗೆ ಲೇಟ್ ಆಯಿತು ಅವತ್ತು. ಇನ್ನು ಹೋಟೆಲಲ್ಲಿ ನಿಧಾನಕ್ಕೆ ಕೂತ್ಕೊಂಡು, ಆಮೇಲೆ ಅದು ಅನ್ಲಿಮಿಟೆಡ್ ಆಗಿರೋದ್ರಿಂದ ಅವರು ಬೇಗ ಸರ್ವ್ ಮಾಡಲ್ಲ, ಸ್ವಲ್ಪ ಎಲ್ಲ ಲೇಟಾಗೇ ತೊಗೊಂಬಂದು ಕೊಡೋದು. ಅವರು ಸ್ವಲ್ಪ ಲೇಟ್ ಮಾಡಿದ್ರು, ನಾವು ನಿಧಾನಕ್ಕೆ ಕೂತ್ಕೊಂಡು ತಿಂದ್ವಿ. ಇನ್ನು ಅಲ್ಲಿಂದ ಬಂದು ಕೇಕ್ ತೊಗೊಂಬಂದು ಕೇಕ್ ಕಟ್ ಮಾಡಿ 12 ಗಂಟೆ ಆಗೇ ಹೋಯ್ತು. 10:30 ಶೋ ಎಲ್ಲಿ, 12 ಗಂಟೆ ಟೈಮಲ್ಲಿ. ಸೊ ಅದಕ್ಕೆ ಬಿಡು ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಕೇಕೆಲ್ಲ ಕಟ್ ಮಾಡ್ಬಿಟ್ಟು ಮಲ್ಕೊಂಡಿದ್ವಿ. ಮಾರನೇ ದಿನ ಎದ್ದು ಮಾಮೂಲಿ ಅವತ್ತಿನ ದಿನ ನನ್ನ ಪ್ರತಿದಿನ ಹೆಂಗಿರುತ್ತೋ ಹಂಗೆ, ಮಕ್ಕಳಿಗೆ ಎಕ್ಸಾಮ್ ಬೇರೆ ನಡೀತಿದೆ ಇವಾಗ. ಮಕ್ಕಳೆಲ್ಲ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಬಂದರು. ಇನ್ನು ಅದು ಇದು ಎಲ್ಲ ಕೆಲಸ ಮಾಡಿ ಮಕ್ಳಿಗೆ ಓದಿಸಿ ಆಮೇಲೆ ಲಾಸ್ಟಲ್ಲಿ ನಮ್ಮ ಯಜಮಾನರು ಮಾಮೂಲಿ 8:30 ಹಂಗೆ ಬಂದರು. ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ಮೂವಿಗೆ ಹೋಗಿ ಬಂದ್ವಿ. ಮೂವಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಏನು ಹೇಳೋದು ಅಂತ ಅಂದರೆ, ಹೋಗಿ ನೋಡಿ, ಚೆನ್ನಾಗಿದೆ ಮೂವಿ, ಹೇಳೋ ಅಂಥದ್ದೇನಿಲ್ಲ ಇದರಲ್ಲಿ, ಹೋಗಿ ನೋಡಿದ್ರೇ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.